ನಮಸ್ತೆ ಸ್ನೇಹಿತರೆ, ಇವತ್ತು ಒಂದು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ವೆಜಿಟೇಬಲ್ಸ್ ತುಂಬ ಇರುತ್ತೆ, ಕಲರ್ಫುಲ್ಲಾಗಿರುತ್ತೆ ಮತ್ತು ಇದೊಂದು 15 ಜನಕ್ಕೆ ಮಾಡ್ತಾ ಇರೋದು. ಓಕೆ, ಫಸ್ಟಿಗೆ ಒಂದು ದೊಡ್ಡ ಕುಕ್ಕರ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಬೌಲಷ್ಟು ಆಯಿಲು, ಅದಕ್ಕೆ ನಮ್ಮದು ಮಸಾಲ ಪದಾರ್ಥಗಳು ಏನು ಬೇಕೋ ಅದನ್ನು ಹಾಕ್ತಾಯಿದ್ದೀನಿ. ಏನೇನು ಹಾಕಿದ್ದೀನಿ? ಚಕ್ಕೆ, ಲವಂಗ, ಇನ್ನೊಂದು ಸ್ವಲ್ಪ ಏಲಕ್ಕಿ ಅಲ್ವಾ, ಮೂರನ್ನು ಹಾಕಿ ನೀಟಾಗಿ ಆಯಿಲಲ್ಲಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಆಯಿಲಲ್ಲಿ ರೋಸ್ಟ್ ಆದಾಗ ನೀಟಾಗಿ ಫ್ಲೇವರ್ಸ್ ಬಿಡುತ್ತೆ ಅದು. ಅದಾದಮೇಲೆ ಎಣ್ಣೆ ಮೇಲೆ ಹಸಿರುಮೆಣ್ಸಿನ್ಕಾಯಿಯನ್ನು ಹಾಕ್ತಾಯಿದ್ದೀನಿ ಅಲ್ವಾ. ಇದಕ್ಕೆ ನಾನು ಖಾರ ಪುಡಿ ಬಳಸೋದಿಲ್ಲ, ಹಾಗಾಗಿ ಹಸಿರುಮೆಣ್ಸಿನ್ಕಾಯಲ್ಲಿ ಕೂಡ ನಾವು ಖಾರವನ್ನು ಕೊಡಬೇಕು ಇದಕ್ಕೆ ಪಲಾವ್ಗೆ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಸಿರುಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀಟಾಗಿ ಆಯಿಲಲ್ಲೆಲ್ಲ ಫ್ರೈ ಆಗಬೇಕು, ಆವಾಗ ನಿಮಗೆ ಗ್ಯಾಸ್ಟ್ರಿಕ್ಕು ಆ ರೀತಿ ಎಲ್ಲ ಏನು ಬರೋದಿಲ್ಲ. ಓಕೆ, ಅದಾದಮೇಲೆ ನೆಕ್ಸ್ಟು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಈಗ ನೀಟಾಗಿ ಅದು ಬ್ರೌನ್ ಆಗೋವರೆಗೂ ಕೂಡ ನಾವು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅಲ್ವಾ. ಈಗ ಒಂದು ಸ್ವಲ್ಪ ಬ್ರೌನ್ ಆಗಿದೆ. ಅದಾದಮೇಲೆ ಪಲಾವ್ ಎಲೆ, ಇದೇ ಲೀಫು ಬೇರೆ ಥರನೂ ಬರುತ್ತೆ ಪಲಾವ್ ಎಲೆ. ಇದು ಕೂಡ ನಮ್ಮ ಮನೆಯಲ್ಲೇ ಇರ್ತಕ್ಕಂಥದ್ದು ಪಲಾವ್ ಎಲೆ. ಇದು ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇದನ್ನು ಕೂಡ ಹಾಕಿ ಒಂದು ಸ್ವಲ್ಪ ರೋಸ್ಟ್ ಮಾಡಬೇಕು. ಯಾವುದೇ ಮಸಾಲ ಪದಾರ್ಥ ಆಗಿರಲಿ ಆಯಿಲ್ ಮೇಲೆ ಹಾಕಿದರೆ ನಮಗೆ ಅದು ಚೆನ್ನಾಗಿ ಆಯಿಲ್ ಬಿಡುತ್ತೆ. ಓಕೆ, ಹಾಗಾಗಿ ಈಗ ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆಯಿಲ್ ಮೇಲೇ ರೋಸ್ಟ್ ಮಾಡಿ. ಓಕೆ, ತುಂಬ ಕಲರ್ಫುಲ್ ಆಗಿದೆ ಮತ್ತು ವೆಜಿಟೇಬಲ್ಸ್ ಎಲ್ಲ ತುಂಬ ಹಾಕಿದ್ದೀನಿ. ನೀವು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡಿರ್ತೀರ, ಒಂದು 30 ಸೆಕೆಂಡ್ಸಲ್ಲಿ ಬಂತಲ್ವಾ, ಹಾಗೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಅಲ್ವಾ, 1 ಕಪ್ಪಷ್ಟು ಹಾಕಿದ್ದೀನಿ. ಈಗ ತದನಂತರ ಆಯಿಲಲ್ಲೆಲ್ಲ ರೋಸ್ಟ್ ಆಯಿತು. ಈಗ ನಾನು ಟೊಮೊಟೊವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಆ ಸಿಪ್ಪೆಯನ್ನು ಬಿಟ್ಕೋಬೇಕು ಟೊಮೊಟೊ ಅಲ್ವಾ. ಆ ತಿರುಳಿ ಏನಿರುತ್ತೆ ಟೊಮೊಟೊದು ಅದು ಎಲ್ಲ ಮೆಲ್ಟ್ ಆಗಬೇಕು. ಅಷ್ಟು ರೋಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅರಶಿನ, ನಿಮಗೆ ಯಾವುದ್ಯಾವುದು ಎಷ್ಟು ಹಾಕಬೇಕು ಅಂತ ಕಂಪ್ಲೀಟ್ ರೆಸಿಪಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಮತ್ತು ಡಿಸ್ಪ್ಲೇ ಮೇಲೂ ಕೂಡ ಬರ್ತಾಯಿದೆ ಅಲ್ವಾ. ನೀವು ಆಮೇಲೆ ಕೂಡ ಇಲ್ಲ ಪಾಸ್ ಮಾಡಿಕೊಂಡು ನೋಡ್ಕೋಬೋದು. ಈಗ ಕೊತ್ತಂಬರಿ 1 ಕಪ್ಪಷ್ಟು ಹಾಕಿದ್ದೀನಿ, ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅಲ್ವಾ. ಈಗ ನೆಕ್ಸ್ಟು ಪುದೀನೂ ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಕಲರ್ಫುಲ್ಲಾಗಿ ಕಾಣುತ್ತೆ. ನಾವು ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೋ ಅಷ್ಟು ರುಚಿಗೂ ಕೂಡ ಬಂದಿರುತ್ತೆ. ಅಂದರೆ ವೆರೈಟಿ ನಾವು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರ್ತೀವಿ ಅಂತ ಅಲ್ವಾ. ನೆಕ್ಸ್ಟು ತಿಂಗ್ರಳೆ ಕಾಳು, ರಾಜ್ಮಾ ಅಂತಲೂ ಕೂಡ ಕರೀತಾರೆ, ಅದನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಬದಲಾಗಿ ನೀವು ಅವರೆಕಾಳು ಕೂಡ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ಈಗ ಕ್ಯಾರೆಟು ಮತ್ತು ಬೀನ್ಸು ನೋಡಿ ಯಾವ ಶೇಪಲ್ಲಿ ಹೆಚ್ಕೊಂಡಿದ್ದೀನಿ ಅಂತ. ಕ್ಯಾರೆಟ್ನ ಸಣ್ಣದಾಗಿರೋದ್ರಿಂದ ಫ್ಲೇವರ್ಸ್ ಜಾಸ್ತಿ ಬಿಡುತ್ತೆ. ಓಕೆ, ನಾವು ತೆಳ್ಳಗಿದೆ ಮತ್ತು ಉದ್ದ ಇದೆ, ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಮತ್ತು ಅದರಲ್ಲಿ ಫ್ಲೇವರ್ಸ್ ಕೂಡ ಚೆನ್ನಾಗಿ ಬಿಡುತ್ತೆ ಈ ರೀತಿ ಹೆಚ್ಕೊಂಡ್ರೆ. ಓಕೆ, ರಿಂಗು ಕೂಡ ಮಾಡ್ಬೋದು. ನೀವು ಯಾವ್ದಾರು ಒಂದು ಫಂಕ್ಷನ್ನಿಗೆ ಎಲ್ಲ ತುಂಬ ಜನ ಸೇರಿದಾಗ ಮಾಡಿದರೆ ಈ ರೀತಿ ಮಾಡಿದರೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ. ನೋಡಿ ಎಷ್ಟು ಹಬೆ ಬರ್ತಾ ಇದೆ ಈಗ ಅಲ್ವಾ. ಈ ರೀತಿ ನೀಟಾಗಿ ಹೀಟಲ್ಲಿ ನೀವು ಬೇಯಿಸ್ಕೋಬೇಕು ತರಕಾರಿನ. ಅಲ್ಲೇ ಎಕ್ಸ್ಟ್ರಾ ವಾಟ್ರ್ ಹಾಕಿ ಬೇಯಿಸಬೇಡಿ ಆಯಿತಾ. ಅದಾದಮೇಲೆ ನೀಟಾಗಿ ವಾಶ್ ಮಾಡಿ ಅಕ್ಕಿನ ಹಾಕ್ತಾ ಇರೋದು, ಸೋನಾ ಮಸೂರಿ ಅಕ್ಕಿ. ಡೈಲಿ ಮನೇಲಿ ಏನು ಯೂಸ್ ಮಾಡ್ತೀವಲ್ಲ ಅದೇ ಅಕ್ಕಿ. ಈಗ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ನಾವು ನೀರು ಹಾಕೋದ್ಕಿಂತ ಮುಂಚೆ ಈ ಅಕ್ಕಿನ ಆ ಸ್ಟೀಮಲ್ಲಿ ಒಂದು ಸ್ವಲ್ಪ ಬೇಯಿಸಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಪಲಾವು ಉದುರಾಗಿ ಬರುತ್ತೆ, ಅಂಟು ಬರೋದಿಲ್ಲ. ನೀವು ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ಬಿಟ್ರೆ ಆ ಫಸ್ಟಿಗೆ ಅಕ್ಕಿ ವಾಟ್ರನ್ನ ಅಬ್ಸರ್ವ್ ಮಾಡಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಮೇಲೇ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು. ಈಗ ನಾನಿಲ್ಲಿ ಹಾಟ್ ವಾಟರ್ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ನೀವು ಸೈಮಲ್ಟೇನಿಯಸ್ಲಿ ಏನು ಮಾಡಬೇಕು ಅಂತಂದರೆ ಈ ಪ್ರೋಸೆಸ್ ಆಗುವಾಗಲೇ, ಅಡುಗೆ ಆಗ್ತಾಯಿರೋವಾಗಲೇ ಇನ್ನೊಂದು ಕಡೆ ನೀರನ್ನು ಕುದಿಯೋಕ್ಕೆ ಇಟ್ಕೊಂಡಿರ್ಬೇಕು ಆಯಿತಾ. ಯಾವಾಗ ಬೇಕೋ ಆವಾಗ ಇದನ್ನು ಆ್ಯಡ್ ಮಾಡ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇವಾಗ ಆಯಿತಾ. ಲಾಸ್ಟಿಗೆ ಬಂದು ನಿಂಬೆಹಣ್ಣು ರಸ, 1 ನಿಂಬೆಹಣ್ಣನ್ನು ಕಂಪ್ಲೀಟಾಗಿ ಹಿಂಡ್ಕೊಂಡಿದ್ದೀನಿ, ಬೀಜ ಎಲ್ಲ ತೆಗೆದಿದ್ದೀನಿ. ಅದನ್ನು ನೀಟಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಈಗ ನಮಗೆ ಲಾಸ್ಟಿಗೆ ಎಷ್ಟು ನೀರು ಬೇಕು ಅಂತ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕಬೇಕು ಅಲ್ವಾ. ನಾವು 1.5 kg ಅಷ್ಟು ತೊಗೊಂಡಿದ್ದೀನಿ ಅಕ್ಕಿ. ಹತ್ತಿರ 12ರಿಂದ 15 ಜನ ಆರಾಮಾಗಿ ತಿನ್ಬೋದು ಇದರಲ್ಲಿ. ಇದ್ರ ಜೊತೆ ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈ ಲಾಸ್ಟಿಗೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ರೆಸಿಪಿ. ಓಕೆ, 2 ವಿಷಲ್ಲು
ಅಕ್ಕಿ ಆಲ್ಮೋಸ್ಟ್ ಹಾಫ್ ಬಾಯ್ಲ್ ಆಗಿರುತ್ತೆ ಅಲ್ವಾ, ಯಾಕೆ ಅಂತಂದರೆ ಆಯಿಲೆಲ್ಲ ನಾವು ರೋಸ್ಟ್ ಮಾಡಿರ್ತೀವಿ. ರೋಸ್ಟ್ ಇನ್ ದ ಸೆನ್ಸ್ ಸ್ಟೀಮಲ್ಲೆಲ್ಲ ಮಿಕ್ಸ್ ಆಗಿರುತ್ತೆ. ಈಗ ನೋಡಿ ಏನು ಸೂಪರಾಗಿ ಬಂದಿದೆ ಅಲ್ವಾ. ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತಂದರೆ ಅಷ್ಟೇ ರುಚಿಕರವಾಗಿರುತ್ತೆ ಅಂತ ಅರ್ಥ. ಇಂಗ್ರೀಡಿಯೆಂಟ್ಸ್ ಹಂಗೆ ಇದೆ ಇದರಲ್ಲಿ, ವೆಜಿಟೇಬಲ್ಸು ಎಲ್ಲ ಕಡೆ ಮಿಕ್ಸ್ ಆಗಿರುತ್ತೆ, ಸೂಪರ್ ಆಗುತ್ತೆ. ನಾವು ಈ ರೀತಿ ಮನೇಲೆಲ್ಲ ಮಕ್ಳಿಗೆ ಮಾಡಿಕೊಟ್ರೆ ಫುಲ್ಲು ನ್ಯೂಟ್ರಿಷನ್ನು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಚಾನಲಲ್ಲಿ ತುಂಬ ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿರೋದಿಲ್ಲ. ನೀವು ಸಬ್ಸ್ಕ್ರೈಬ್ ಆದರೆ ನಮಗೂ ಒಂದು ಮೋಟಿವೇಶನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.